ಸ್ನೇಹಿತರೆ, ನಾಳೆ ಏಪ್ರಿಲ್ 14 ಮಂಗಳವಾರ, ನಾಳೆಯಿಂದ 55 ವರ್ಷ ಈ 7 ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದೆ. ಭರ್ಜರಿ ಹಣ ಗಳಿಸ್ತೀರಾ. ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ನಾಳಿನ ಏಪ್ರಿಲ್ 14 ಮಂಗಳವಾರದಿಂದ ಮುಂದಿನ 55 ವರ್ಷ ಐಷಾರಾಮಿ ಜೀವನದ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಅಂತ ಹೇಳಬಹುದು. ಮಾತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಹೊನ್ನಾಗುತ್ತೆ, ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ. ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಅದೃಷ್ಟ ನಿಮ್ಮ ಪರವಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಆರಂಭ ಮಾಡಬಹುದು. ಈ ಸಮಯ ನಿಮ್ಗೆ ಅದ್ಭುತವಾಗಿದೆ. ನೀವು ಚಿಕ್ಕದಾಗಿ ಕೆಲಸವನ್ನ ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಸಾಕಷ್ಟು ಯಶಸ್ಸನ್ನ ಕಾಣ್ತೀರಾ, ಸಾಕಷ್ಟು ನೆಮ್ಮದಿಯುತ ಜೀವನವನ್ನು ಕೂಡ ನಡೆಸ್ತೀರಾ ಅಂತ ಹೇಳಬಹುದು. ಅತ್ಯಂತ ಶುಭ ಸುದ್ದಿ ಈ ಸಂದರ್ಭದಲ್ಲಿ ನಿಮ್ಮ ಕಿವಿಗೆ ಬೀಳ್ತಾ ಹೋಗುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗದಲ್ಲಿ ಬಡ್ತಿ ಅನ್ನೋದು ಸಿಗುತ್ತೆ. ಧಾರ್ಮಿಕ ಸಂಸ್ಥೆಯಲ್ಲಿ ಹೊಸ ಜವಾಬ್ದಾರಿಯನ್ನು ಕೂಡ ಕಂಡುಕೊಳ್ತೀರಾ. ಅನಿರೀಕ್ಷಿತವಾಗಿ ಬರ್ತಕ್ಕಂಥ ಖರ್ಚಿನ ಬಗ್ಗೆ ಗಮನ ಇರಲಿ. ಕುಟುಂಬ ಕಲಹಗಳು ಇತ್ಯರ್ಥವಾಗುತ್ತೆ. ಸಂಗಾತಿಯ ಜೊತೆ ಅಸಮಾಧಾನ ಉಂಟಾಗಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ಸರಿ ಹೋಗುತ್ತೆ. ಗುತ್ತಿಗೆದಾರರಿಗೆ ಶುಭ ದಿನ ಇದಾಗಿದ್ದು, ಕಲಾವಿದರಿಗೆ ವಿಶೇಷ ವೇದಿಕೆ ಕೂಡ ಪ್ರಾಪ್ತಿಯಾಗುತ್ತೆ. ರಾಜಕೀಯ ಮಾಡ್ತಕ್ಕಂಥವರಿಗೆ ಸಾಮಾಜಿಕ ಗೌರವ ಸಿಗುತ್ತೆ. ಶತ್ರುಗಳೊಂದಿಗಿನ ಹೊಂದಾಣಿಕೆ ನಿಮಗೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಬಹುದು. ಹೀಗಾಗಿ ಈ ಸಂದರ್ಭದಲ್ಲಿ ಹುಷಾರಾಗಿರಿ. ಶತ್ರುಗಳು ನಿಮ್ಮ ವಿರುದ್ಧ ಕೆಲಸ ಮಾಡ್ತಾರೆ, ಆದ್ರೆ ನಿಮ್ಮ ಮುಂದೆ ಎಲ್ಲವೂ ಸರಿ ಇದೆ ಅನ್ನೋ ತರ ನಡ್ಕೊಳ್ತಾರೆ. ಹೀಗಾಗಿ ಅಂಥವರ ವಿರುದ್ಧ ಹುಷಾರಾಗಿರಿ. ಕ್ರೀಡಾಪಟುಗಳಿಗೆ ವಿದೇಶದಲ್ಲಿ ಅವಕಾಶ ಸಿಗುತ್ತೆ. ವ್ಯಾಪಾರಕ್ಕಾಗಿ ಹೂಡಿಕೆ ಮಾಡೋರು ಸ್ವಲ್ಪ ಎಚ್ಚರವನ್ನು ವಹಿಸಿ ನಂತರ ಹೂಡಿಕೆ ಮಾಡೋದ್ರಿಂದ ಶುಭ ಸುದ್ದಿ ಸಿಗುತ್ತೆ. ವಾಹನ ಖರೀದಿಗೆ ಇದು ಸೂಕ್ತ ಸಮಯ ಅಂತ ಹೇಳಲಾಗ್ತಾ ಇದ್ದು, ಸ್ನೇಹಿತರನ್ನ ಭೇಟಿ ಮಾಡಿ ನಿರ್ಧಾರಕ್ಕೆ ಒಂದು ಒಳ್ಳೆಯ ಮನ್ನಣೆ ಸಿಗುವಂತೆ ಮಾಡ್ಕೊಳ್ಳಿ. ಸ್ನೇಹಿತರನ್ನ ಭೇಟಿ ಮಾಡೋದ್ರಿಂದ ನಿಮ್ಮ ನಿರ್ಧಾರಗಳಿಗೆ ಒಳ್ಳೆಯ ಮನ್ನಣೆ ಸಿಗುವಂತೆ ಮಾಡ್ಕೊಳ್ತೀರಾ. ಸಹೋದ್ಯೋಗಿಗಳ ಬೆಂಬಲ ಕೂಡ ಸಿಗುತ್ತೆ. ಅನಗತ್ಯ ಖರ್ಚುಗಳನ್ನು ಮಾಡೋಕ್ ಹೋಗಬೇಡಿ. ಉದ್ಯೋಗಸ್ಥ ಮಹಿಳೆಯರಿಗೆ ದೂರ ಪ್ರಯಾಣದ ಸಾಧ್ಯತೆ ಇದ್ದು, ಈ ಒಂದು ಸಂದರ್ಭದಲ್ಲಿ ನೀವು ತಾಳ್ಮೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ಸೌಂದರ್ಯವರ್ಧಕ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ. ಅಮೂಲ್ಯ ವಸ್ತು ಖರೀದಿ ಹಾಗೆ ಹೋಟೆಲ್ ವ್ಯವಹಾರದಲ್ಲಿರ್ತಕ್ಕಂಥವರ ಆದಾಯ ದ್ವಿಗುಣಗೊಳ್ಳುತ್ತೆ. ಸಾಧ್ಯವಾದಷ್ಟು ಸಕಾರಾತ್ಮಕ ಚಿಂತನೆಗಳನ್ನ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಶುಕ್ರ ದೆಸೆ ಶುರುವಾಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ. ಉದ್ಯೋಗ ಬದಲಾವಣೆ ನಿರೀಕ್ಷಿಸ್ತಿರೋರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಉದ್ಯೋಗಿಗಳಿಗೆ ಹೊಸ ಚೈತನ್ಯ ಅನ್ನೋದು ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದಿರೋ ಅದನ್ನ ಪ್ಲಾನ್ ಪ್ರಕಾರ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ನೆಮ್ಮದಿ ನಿಮ್ಮದಾಗತ್ತೆ. ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯ ಮೂಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿರೋರಿಗೆ ಉತ್ತಮ ಸಮಯ ಇದಾಗಿದೆ. ಕುಟುಂಬಸ್ಥರ ಸಹಕಾರದಿಂದ ಅಂದುಕೊಂಡ ಕೆಲಸವನ್ನ ಮಾಡಿ ಮುಗಿಸ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ, ಮೀನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಕೊನೆಯದಾಗಿ ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.